ಎಲ್ಲರಿಗೂ ಜೈ ಭೀಮ್ ನಮಸ್ಕಾರ. ಕರ್ನಾಟಕದ ಜನತೆಗೆ ತಮಗೇನು ಕಾಣ್ತಾ ಇದೆಯಲ್ಲ ದೃಶ್ಯ, ಇದು ಮಾನ್ವಿ ಪಟ್ಟಣದ ಹಳೆ ತಾಲೂಕು ಪಂಚಾಯತಿ. ಈ ಹಳೆ ತಾಲೂಕು ಪಂಚಾಯತಿ ಇದರ ಹಿಂಭಾಗದಲ್ಲಿ ಹೊಸ ತಾಲೂಕು ಪಂಚಾಯತಿ ಆಗಿದೆ. ಆ ಹೊಸ ತಾಲೂಕು ಪಂಚಾಯತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ತಾಲೂಕು ಪಂಚಾಯತಿ. ಈ ಹಳೆ ತಾಲೂಕು ಪಂಚಾಯತಿಯಲ್ಲಿ ಒಂದು ಅಕ್ಕ ಕ್ಯಾಂಟೀನ್ ಎಂಬುದು ಮಾಡಿದ್ದಾರೆ, ಒಂದು ಸಂಜೀವಿನಿ ಮಾರ್ಟ್ ಮಾಡಿದ್ದಾರೆ, ಒಂದು KB ಕರೆಂಟ್ ಬಿಲ್ ಕಟ್ಟೋದಕ್ಕೆ ಮಾಡಿದ್ದಾರೆ. ಇಲ್ಲಿ ನೋಡಿ, ಇದು ಕಾಣ್ತಿರ್ತಕ್ಕಂಥದ್ದು ನಮ್ಮ ಏನು ಖಾಸಗಿ ಕಟ್ಟಡ ಬಾಡಿಗೆಯಲ್ಲಿ ಸುಮಾರು ವರ್ಷಗಳಿಂದ ಇದ್ದಾರೆ. ಇದು ಕಾಣ್ತಿರ್ತಕ್ಕಂಥದ್ದು ತಮ್ಮ ದೃಶ್ಯಕ್ಕೆ ಇದು ಒಂದು ಸಿಡಿಪು ಆಫೀಸು. ನೋಡಿ, ನೀವು ಕಣ್ಣು ಬಿಟ್ಟು ನೋಡಿ, ಇದು ಸಿಡಿಪು ಆಫೀಸು. ಈ ಸಿಡಿಪು ಆಫೀಸು ಲಕ್ಷಾಂತರ ಬಾಡಿಗೆಯಲ್ಲಿ ಈಗಾಗಲೇ ಕಾರ್ಯನಿರ್ವಹಿಸ್ತಾ ಇದೆ ಖಾಸಗಿ ಕಟ್ಟಡಗಳಲ್ಲಿ. ಇದರ ಹಿಂಭಾಗದಲ್ಲಿ ಮತ್ತೊಂದು ತೋರಿಸ್ತೀನಿ, ತಮಗೆ ಗಮನಿಸಿ. ಸಿಡಿಪು ಆಫೀಸ್ ಪಕ್ಕದಲ್ಲಿ ಮತ್ತೊಂದು ಸಮಾಜ ಕಲ್ಯಾಣ ಆಫೀಸು ಇದ್ರಾಗ ಈ ಸೈಡ್ ಕಾಣ್ತಾ ಇದೆ, ಅವ್ರು ಗಮನಿಸಿ. ಇದು ಕಾಣ್ತಿರ್ತಕ್ಕಂಥದ್ದು ಸಮಾಜ ಕಲ್ಯಾಣ ಆಫೀಸು. ಇದು ಲಕ್ಷಾಂತರ ಬಾಡಿಗೆಯಲ್ಲಿ ಮುಂದುವರಿತಾ ಇದೆ. ಅದರ ಮೇಲ್ಭಾಗದಲ್ಲಿ ಒಂದು ಸರ್ವೆ ಆಫೀಸ್ ಇದೆ, ಅದು ಸಹ ಖಾಸಗಿ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಲಕ್ಷಾಂತರ ಬಾಡಿಗೆಯಲ್ಲಿ. ಸುಮಾರು ವರ್ಷಗಳಿಂದ ಈ ಖಾಸಗಿ ಕಟ್ಟಡದಲ್ಲಿ ಮಾನವೀಯಲ್ಲಿ ಎಂಥ ದುರಂತ ನೋಡಿ. ಸರ್ಕಾರದ ತೆರಿಗೆ ಹಣದಿಂದ ಖಾಸಗಿ ಕಟ್ಟಡಗಳಲ್ಲಿ ಈ ಸರ್ಕಾರದ ಇಲಾಖೆ ಆಫೀಸ್ಗಳು ಮುಂದುವರಿತಾ ಇದ್ದಾವೆ. ನನ್ನ ವಿಷಯ ಏನಂದರೆ, ಈಗಾಗಲೇ ಇರ್ತಕ್ಕಂಥ ಹಳೆ ತಾಲೂಕು ಪಂಚಾಯತಿ ಏನಿದೆ ಅಲ್ಲ, ಅದು ಆ ಹಳೆ ತಾಲೂಕು ಪಂಚಾಯತಿಯಲ್ಲಿ ಒಂದು ಅಕ್ಕ ಕ್ಯಾಂಟೀನ್ ಎಂಬ ಹೋಟೆಲನ್ನು ನಿರ್ಮಿಸ್ತಾ ಇದ್ದಾರೆ. ಒಂದು ಸಂಜೀವಿನಿ ಮಾರ್ಟ್ ಅಂತ ಇದೆ, ಒಂದು ಎಲೆಕ್ಟ್ರಿಕಲ್ KB ಬಿಲ್ ಕಟ್ಟೋದಕ್ಕೆ ಒಂದು ಆಫೀಸ್ ಮಾಡಿದ್ದಾರೆ. ಇವುಗಳನ್ನು ಬೇರೆ ಕಡೆ ಮಾಡಿ ಈ ಇಲಾಖೆಯ ಏನು ಲಕ್ಷಾಂತರ ಬಾಡಿಗೆಯಲ್ಲಿ ಇರ್ತಕ್ಕಂಥ ಏನು ಇವುದು ಒಂದು ಸಮಾಜ ಕಲ್ಯಾಣ, ಒಂದು ಸರ್ವೆ ಡಿಪಾರ್ಟ್ಮೆಂಟು ಮತ್ತು ಒಂದು ಸಿಡಿಪು ಆಫೀಸು ಮತ್ತು ಇನ್ನೊಂದಿದೆ ST ಆಫೀಸು, ಎಲ್ಲ ಆಫೀಸ್ಗಳನ್ನು ಆ ಸಮಾಜ ಕಲ್ಯಾಣ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಎಲ್ಲ ಕಟ್ಟಡಗಳನ್ನು ಸ್ವಲ್ಪ ರಿಪೇರಿ ಮಾಡಿಸಿ ಈ ಆಫೀಸ್ಗಳನ್ನು ತಂದು ಹಾಕಿದ್ದೇ ಆದರೆ ಎಷ್ಟೋ ಸರ್ಕಾರದ ಆ ದುಡ್ಡನ್ನು ಉಳಿಸಿದಂಗೆ ಆಗುತ್ತಿತ್ತು. ಇಲ್ಲಿನ ಅಧಿಕಾರಿಗಳ ವಿಫರ್ಯಾಸ ಮತ್ತು ಇಲ್ಲಿರ್ತಕ್ಕಂಥ ತಾಲೂಕಾ ಆಡಳಿತ ನಿರ್ಲಕ್ಷ್ಯ ಮತ್ತು ಜಿಲ್ಲಾ ಆಡಳಿತ ನಿರ್ಲಕ್ಷ್ಯ ಮತ್ತು ರಾಜಕಾರಣಿಗಳ ನಿರ್ಲಕ್ಷ್ಯದಿಂದ ಸಾರ್ವಜನಿಕರ ಹಣ ಪೋಲಾಗ್ತಾ ಇದೆ. ಈಗಲಾದರೂ ಎಚ್ಚೆತ್ತುಕೊಂಡು ಈ ಎಲ್ಲ ಏನಿಗಿರ್ತಕ್ಕಂಥ ಎಲ್ಲ ಸರ್ಕಾರಿ ಆಫೀಸ್ಗಳನ್ನು ನಮ್ಮ ತಾಲೂಕ್ ಪಂಚಾಯತಿ ಆಫೀಸ್ಗಳಲ್ಲಿ ಮಾಡಿದ್ದೇ ಆದರೆ ಸಾರ್ವಜನಿಕರಿಗೆ ಅನುಕೂಲ ಆಗ್ತದೆ. ಇದು ಬಸ್ ಸ್ಟ್ಯಾಂಡ್ ಹೃದಯ ಭಾಗದಲ್ಲಿ ಇದ್ದಿರ್ತಕ್ಕಂಥ ತಾಲೂಕು ಪಂಚಾಯತಿ ಏನು ಸಿಡಿಪು ಆಫೀಸ್ ಆಗಲಿ, ಸಮಾಜ ಕಲ್ಯಾಣ ಆಗಲಿ, ಸರ್ವೆ ಆಗಲಿ ಮತ್ತು ST ಆಫೀಸ್ ಆಗಲಿ, ಅವುಗಳನ್ನು ಈ ಒಂದು ಸಮಾಜ ಕಲ್ಯಾಣ ಆಫೀಸ್ ಕಡೆ ತಂದು ಹಾಕಿದರೆ ಸೂಕ್ತವಾಗಿರ್ತದೆ ಅನ್ನೋದೇ ನನ್ನ ಒಂದು ಆಗ್ರಹ. ಇದ್ರ ಕಾಮೆಂಟ್ ಮಾಡಿ.